ಎಸ್, ಇಲ್ಕಲ್ ನಗರದಲ್ಲಿ 15 ದಿನಗಳ ಹಿಂದೆಯೇ ಒಂದೇ ದಿನ 6 ಅಂಗಡಿಗಳ ಕಳ್ತನ ಪ್ರಕರಣ ಮಾಸುವ ಬೆನ್ನಲ್ಲೇ ಮತ್ತೆ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಮತ್ತೆ ಈ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಕಳ್ಳರು ಮನೆಗೆ ಕನ್ನ ಹಾಕುವ ಪ್ರಯತ್ನ ಮಾಡಿತು. ಮನೆಯವರ ಸಪ್ಪಳದಿಂದ ಎಚ್ಚರಗೊಂಡಿದ್ದರಿಂದ ಕಳ್ಳರು ಅಲ್ಲಿಂದ ಓಡಿ ಹೋಗಿದ್ದಾರೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಹಲವು ಮನೆಗಳನ್ನ ಟಾರ್ಗೆಟ್ ಮಾಡಿದ್ದ ಕಳ್ಳರ ಸಂಚು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಸಾರ್ವಜನಿಕರು ಈ ಕುರಿತು ಮಾತನಾಡಿದ್ದು ಹೀಗೆ. ನಾವು ಮುಕ್ಕೊಂಡಿದ್ದೀವಿ ರೀ, ನಮ್ಮ ಮನೆಯವ್ರು ಎದ್ದಿದ್ದಾರೆ. ಕದವ ಸೌಂಡ್ ಆಗೋದು, ಇದು ಕಿಟಕಿ ಸೌಂಡ್ ಆಗೋದು ಆತ್ರಿ. ಅದಕ್ಕೆ ಅವರು ಎದ್ರು. ನೋಡಿದ್ರು ಅವರು ಅಡ್ಡಾಡಕತ್ತಿರು ಅತ್ತಾಗ ಅಡ್ಡಾಡ್ ಸೌಂಡ್ ಕೇಳ್ತು. ಅಡ್ಡಾಡ್ ಸೌಂಡಾಗ ನಮ್ಮ ನೇಸಿದ್ರು, ನಾವಿದ್ವಿ. ಅದು ಗಾಡಿ ಸೌಂಡ್ ಆತ ಏನು ಸೌಂಡ್ ಒಟ್ಟು ಒಂಥರ ಸೌಂಡ್ ಆಗ್ತದೆ. ಸೌಂಡಾಗ ಎದ್ದು ಮತ್ತು ಅಣ್ಣರಿಗೆ ಫೋನ್ ಹಚ್ಚಿದ್ವಿ. ಮುತ್ತಣ್ಣರು ಬಂದರು. ಅವ್ರು ಬಂದು ಮತ್ತು ಎದ್ರ ಮನೆಯವ್ರು ಬಂದರು. ಅವ್ರು ಬಂದು ಕೊಂಡಿ ತೆಗೆದ್ರಿ. ಕೊಂಡಿ ತೆಗೆದು ಆಮೇಲೆ ಲಾಕ್ ತೆಗೆದ್ರಿ. ಲಾಕ್ ತೆಗಿ ಬಂದು ನೋಡ್ತೀವಿ, ಯಾರೂ ಇದ್ದಿಲ್ಲ ರೀ. ಇಲ್ರಿ, ಇನ್ನೂ ನೋಡಿಲ್ಲ ರೀ. ಗಾಡಿ ಬಿದ್ದಿತ್ತು ರೀ. ಸ್ಟ್ಯಾಂಡ್ ತೆಗೆದಿದ್ರಿ ಅದನ್ನು. ಲಾಕ್ ಮಾಡಿದ್ರಿ. ಯಾರು ಎದ್ರ ಮನೆಯವ್ರು ಬಂದು ಅಣ್ಣವ್ರು ಬಂದು ತೆಗೆದ್ರಿ. ಅವ್ರು ನಮ್ಮ ಮನೆಯವರು ಕೊಡ್ಲಿ ಇತ್ತಂತ್ರಿ, ಕೊಡ್ಲಿ ನೋಡ್ಯಾರಂತ್ರಿ. ಮತ್ತು ಆ ಕಡೆ ಹೋಗಿ ಮುಂಜಾನೆ ಇವರು ಅಜ್ಜರು ಕರೆದ್ರ ಆ ಕಡೆ ಪ್ಲಾಸ್ಟಿಕ್ಕಿಂದು ಪಿಸ್ತೂಲ್ ಒಗ್ದಾರ್ರಿ, ಮತ್ತು ಟಾವೆಲ್ ಒಗ್ದಾರ್ರಿ. ನಾವು ನೋಡೀವ್ರಿ. ಆ ಟಾವೆಲ್ ಇನ್ನ ಅಲ್ಲೇ ಐತ್ರಿ. ಅದು ಕೈವಸ್ತ್ರ ಒಂದಿಷ್ಟು ರೀ. ಅದ ಮಾರಿಗೆ ಕಟ್ಕೊಂಡಿದ್ರ ಏನ್ರಿ, ಅಲ್ಲೇ ದಾರ್ಯಾಗ ಹೋಗದಾರ್ರಿ. ನಿಮ್ಮ ಮನೆಗೆ ಬರುವ ಹೊತ್ನ್ಯಾಗ ರೀ 3 ಇದ್ರಂತ ನೋಡ್ರಿ. ಏನರಿ ಅವರು ಇವರು ಹೋದ್ರ ಇವ್ರು ಫೋನ್ ಹಚ್ಚಾರಲ್ರಿ. ಅವ್ರು ನಮ್ಮ ಮನೆಯವರು ನಮ್ಮ ಮಗ ಇಳಿದು ಬರೋದ್ರಾಗ ಹೊರಗೆ ಚಿಲ್ಕ ಇಟ್ಟು ಕೇಸಿ ಇದನ್ನ ಚಿಲ್ಕ ಇಟ್ಟು ಅವರು ಪೊಲೀಸರದು ಶಬ್ದ ಬಂತಂತ್ರಿ ಆ ಕಡೆ. ಅದು ಬಂದಿದ್ದು ನೋಡೇ ಹೋಗಿದ್ದಂಗೆ ಅದಾರ್ರಿ ಅವರು. ಹಿಂಗೆ ಕಳ್ಳರು ಬಂದಾರಂತ ಭಾಳ ಇದಾಗಿತ್ತು. ನಮ್ಮ CCTV ಕ್ಯಾಮ್ರಾ ಹಾಕಿದ್ವಿ, ರೀಸೆಂಟಾಗಿ ಹಾಕಿದ್ವಿ. ಅದರಲ್ಲಿ ನಾವೆಲ್ಲ ಗೊತ್ತೇ ಇಲ್ಲ ನಮ್ಗೆ. ಅದು ಬಂದಾರ, ಗೇಟ್ ಓಪನ್ ಮಾಡ್ಯಾರ, ವಾಪಸ್ ಒಂದು 10 ಸೆಕೆಂಡ್ ಅದು ವಾಪಸ್ ಹೋಗ್ಯಾರ. ಅದು ಸೌಂಡೂ ಬಂದಿಲ್ಲ ರೀ ನಮ್ಗೆ. ಸೌಂಡ್ ಆಗಿದ್ರೆ ಎಚ್ಚರ ಆಗ್ತಿತ್ತು. ಸೌಂಡೂ ಬಂದಿಲ್ಲ, ವಾಪಸ್ ಹೋಗ್ಯಾರಲ್ಲ. ಮತ್ತು ಬೇರೆ ಮನೆ ಒಂದು 2-3 ಮನೆ ಈ ಥರ ಮಾಡ್ಯಾರ ರೀ ಓಣ್ಯಾಗ. ಮನೆಗೆಲ್ಲ ನಾವು ಕೆಲ್ಸಕ್ಕಂತ ಹೋಗ್ತೀವಿ ರೀ. ವಯಸ್ಸಾದವ್ರು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಹಿಂಗಾಗಿ ಭಾಳ ತೊಂದರೆ ಆಗತ್ತೈತೆ ರೀ ಕಳ್ಳರಿಂದ. ಸ್ವಲ್ಪ ಇದರಿಂದ ರಕ್ಷಣೆ ಕೊಡು ಅಂತಂದು ಕೇಳ್ಬೋದು. ಅದೇನೇ ಇರಲಿ, ಪದೇ ಪದೇ ಇಲ್ಕಲ್ ನಗರದಲ್ಲಿ ಬೈಕ್, ಮೊಬೈಲ್ ಅಂಗಡಿ, ಮನೆ ಕಳ್ತನಗಳು ಹೆಚ್ಚಾಗ್ತಿದ್ದು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ನಗರಕ್ಕೆ ಕೇವಲ ಬೆರಳೆಣಿಕೆಯಷ್ಟು ಪೊಲೀಸ್ ಸಿಬ್ಬಂದಿ ಇರುವ ಕಾರಣ ನಗರದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿವೆ ಎನ್ನಲಾಗ್ತದೆ. ನಗರದಲ್ಲಿ ಪೊಲೀಸ್ ಸಿಬ್ಬಂದಿ ಹೆಚ್ಚಳಕ್ಕೆ ಸರ್ಕಾರಕ್ಕೆ ಹಲವು ಬಾರಿ ಇಲ್ಕಲ್ ನಗರದ ಸಾರ್ವಜನಿಕರು ಮನವಿ ಮಾಡಿದ್ರು. ಈವರೆಗೂ ಜನಪ್ರತಿನಿಧಿಗಳಾಗಲಿ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳಾಗಲಿ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ವಿಜಯ ಧ್ವನಿ ನ್ಯೂಸ್, ಇಲ್ಕಲ್.